ಯಲ್ಲಾಪುರಂನಲ್ಲಿ ಕರೆಂಟ್ ಶಾಕ್ಗೆ ಬಾಲಕ ಬಲಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಕೂಡ ಚುರುಕಾಗ್ತಾ ಇದೆ. ಆದರೆ ಈ ಬಾಲಕನ ಸಾವಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗ್ತಾ ಇದೆ. ಕಾರಣ ಬೇರೆ ಬೇರೆ ಇಲಾಖೆಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನುವಂತಹ ವಿಚಾರ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರಿಗೆ ಆಲ್ರೆಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಮನೆ ಮಾಲೀಕ ಬಾಲರಾಜು ಸೇರಿ ಹಲವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಕೆಪಿಟಿಸಿಎಲ್, ಬೆಸ್ಕಾಂ, ಬಿಬಿಎಂಪಿ, ರೆವಿನ್ಯೂ ಇಲಾಖೆಗೂ ಕೂಡ ನೋಟಿಸ್ ನೀಡಲಾಗಿದೆ. ಮನೆ ದಾಖಲಾತಿಯ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು ಅನ್ನುವಂಥ ನೋಟಿಸ್ ಇದೆ. ಹೈಟೆನ್ಷನ್ ವೈರ್ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಲಾಗಿತ್ತ. ಆ ಹೈಟೆನ್ಷನ್ ವೈರ್ ಅಡಿಯಲ್ಲೇ ಮನೆ ನಿರ್ಮಾಣ ಮಾಡೋದಕ್ಕೆ ಯಾರ ಅನುಮತಿ ಬೇಕಾಗುತ್ತೆ? ಒನ್ಸ್ ಅಗೇನ್ ಬಿಬಿಎಂಪಿ ಅಧಿಕಾರಿಗಳು ಅದನ್ನ ಗಮನಿಸಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಮತ್ತೊಂದು ಕಡೆ ಕೆಪಿಟಿಸಿಎಲ್, ಬೆಸ್ಕಾಂ ಅಧಿಕಾರಿಗಳಿಗೆ ಅಲ್ಲಿ ಹೈಟೆನ್ಷನ್ ವೈರ್ ಇದೆ ಅಂದ್ರೂ ಕೂಡ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ರೆವಿನ್ಯೂ ಇಲಾಖೆಗೂ ಕೂಡ ನೋಟಿಸ್ ನೀಡಲಾಗಿದೆ. ಇಷ್ಟು ಇಲಾಖೆಗಳಿಗೂ ಕೂಡ ಯಾರಿಗೂ ಕೂಡ ಇದರ ಗಮನ ಕೊಡಕ್ ಆಗ್ಲಿಲ್ವಾ ಅನ್ನೋದು ಪ್ರಶ್ನೆ. ಹಾಗಾಗಿ ಈಗ ಮನೆಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಯಾವ ರೀತಿ ಮನೆಯನ್ನ ಕಟ್ಟಲಾಗಿದೆ, ಹೈಟೆನ್ಷನ್ ವೈರ್ ಇದ್ರೂ ಕೂಡ ಅದಕ್ಕೆ ಪರ್ಮಿಷನ್ ಹೇಗೆ ಸಿಕ್ತು, ಬೆಸ್ಕಾಂನಿಂದ ಹೇಗೆ ವೈರ್ ಕನೆಕ್ಷನ್ಗಳನ್ನ ಅಥವಾ ಆ ಮನೆಗೆ ಕರೆಂಟ್ ಸಪ್ಲೈಯನ್ನ ಹೇಗೆ ಮಾಡಲಾಗ್ತಾ ಇತ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಈಗ ಮನೆ ಮಾಲೀಕ ಸೇರಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ.